ನಾವು ಸಕಲೇಶಪುರ ಮಲೆನಾಡಿಗೆ ಬಂದಿದ್ದೀವಿ. ಒಳ್ಳೆ ಮಳೆ ಬರ್ತಾಯಿದೆ ಆಚೆಲಿ. ಒಳಗಡೆ ನಾವು ಒಳ್ಳೆಯದೊಂದು ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಆಹಾ, ಅಲ್ಲಿ ನಿಮಗೆ ಹೊರಗಡೆ ಮಳೆ ಸೌಂಡ್ ಕೇಳ್ತಿರ್ಬೋದು. ಗಾಳಿ ಸಮೇತ ಮಳೆ ಬರ 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 ಅಂತ ಗಾಳಿ ಬರ್ತಾಯಿದೆ. ಅದರೊಳಗಡೆ ಮಳೆ ಬೀಳ್ತಾಯಿದೆ. ಅದ್ರ ಮಧ್ಯೆ ಚಳಿ 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 ಕೊರೆಯುವ ಚಳಿ. ಆಹಾ, ಚಳಿ ಮಧ್ಯೆ ನಮ್ಮದೊಂದು ಚಿಕ್ಕದೊಂದು ರೆಸಿಪಿ. ಚಳಿಗೆ ಚಿಕನ್ ಗ್ರೇವಿ, ಉಪ್ಪು ಖಾರ ಹಾಕಿ ಹಾಗೆ ಮಾಡೋದು ಚಿಕನ್ ಗ್ರೇವಿ. ಇನ್ನು ತೆಂಗಿನಕಾಯಿ ಯೂಸ್ ಮಾಡ್ದಲೆ ಖಾರ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲೆ ಹಾಕಿ ಸ್ವಲ್ಪ ಟೊಮೊಟೊ ಹಾಕಿ ನಾವು ಚಿಕನ್ ಗ್ರೇವಿ ಮಾಡಿಕೊಂಡು ಬಿಸಿ ಬಿಸಿ ರೈಸ್ ಮಾಡಿಕೊಂಡು ತಿನ್ನಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಇದೆಯಪ್ಪ, ಭಯಂಕರ ಚಳಿ ಜೊತೆ ಸ್ವಲ್ಪ ಬಾಡಿನ ಗರಮ್ಮಾಗಿ ಇಟ್ಕೊಳ್ಳೋಕ್ಕೆ ಉಪ್ಪು ಖಾರ ಹಾಕಿ ಸ್ಪೈಸಿ ಚಿಕನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ, ಕೆಚ್ಚಿದ ಶುಂಠಿ ಬೆಳ್ಳುಳ್ಳಿ, ಓಕೆ. ಸ್ವಲ್ಪ ಫ್ರೈ ಮಾಡೋಣ. ನಾವು ಊರಿಗೆ ಬಂದರೆ ಚಿಕನ್ನು ಮತ್ತು ಮೀನು ಎರಡೇ ತಿನ್ನೋದು. ಇನ್ನು ಈ ಮಳೆ ಅಂತ ಮೀನು ಬಂದಿಲ್ಲ. ಮೀನು ತಿನ್ನಬೇಕು. ಮೀನು ಊರಿಗೆ ಬಂದಾಗ ಮೀನು ತಿನ್ನಬೇಕು. ನಮಗೆ ಮಂಗಳೂರು ಕಡೆಯಿಂದ ಬರುತ್ತೆ ನಮ್ಮ ಊರಿಗೆ ಮೀನು. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಇವಾಗ ಕರಿಬೇವು ಹಾಕೋಣ. ನಮ್ಮ ಯಜಮಾನ್ರು ನಾನು ಇಬ್ಬರು ಬಂದಿದ್ದೀವಿ. ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ಪ್ಯಾಚಪ್ ಕಾಫಿ ಗಿಡ ಹಾಕಬೇಕಿತ್ತು. ಸ್ವಲ್ಪ ಪ್ಯಾಚಪ್ ಪೇಪರ್ ಅಂದರೆ ಮೆಣಸಿನ ಗಿಡ ಹಾಕಬೇಕಿತ್ತು. ಅದ್ರ ಜೊತೆಗೆ 2 ತೆಂಗಿನ ಗಿಡ ತಗೊಂಡಿದ್ದೀವಿ. ಒಂದು ಸರಿ ತೆಂಗಿನ ಗಿಡ ಹಾಕಿಬಿಟ್ಟು ಆ ತೆಂಗಿನ ಗಿಡನ ಮುಳ್ಳಂದಿ ತಿನ್ಕೊಂಡು ಹೋಗ್ಬಿಟ್ಟು 2 ವರ್ಷ ಬಂದು 2 ವರ್ಷ ಆದಮೇಲೆ ಅದನ್ನು ತಿಂದು ಹಾಕ್ಬಿಡ್ತು. ಮತ್ತೆ ಟ್ರೈ ಮಾಡೋಣ, ತೆಂಗಿನ ಗಿಡ ಹಾಕೋಣ ಅಂತ ಮತ್ತೆ ಇವತ್ತು ತಂದಿದ್ದೀನಿ. ಏನು ರೇಟ್ ಗೊತ್ತಾ ತೆಂಗಿನ ಗಿಡಕ್ಕೆ? ಒಂದು ಗಿಡಕ್ಕೆ 400 ರೂಪಾಯಿ. 2 ಗಿಡ ತಂದಿದ್ದೀವಿ, ಹಾಕಬೇಕು. ನಾಳೆ ಹಾಕ್ತಾರೆ. ಇವತ್ತು ನಾವು ಚಳಿಗೆ ಅಲ್ಲೆಲ್ಲ ಹೊರಗಡೆ ಹೋಗಿ ಬಂದ್ವಿ. ಸ್ವಲ್ಪ ತುಂಬ ಚಳಿ ಆಯಿತು. ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಂಡು ತಿಂದುಬಿಟ್ಟು ಬೆಚ್ಚಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಾಡ್ತಾಯಿದ್ದೀನಿ ಚಿಕನ್ದು. ಇವತ್ತು ನಾನು 1 kg ಚಿಕನ್ ತೊಗೊಂಡಿದ್ದೀವಿ. 1 kg ಚಿಕನ್ ತೊಗೊಂಡ್ರೆ ನಮಗೆ, ನಮ್ಮ ಯಜಮಾನ್ರಿಗೆ 2 ದಿನ ಚೆನ್ನಾಗಿ ತಿಂತೀವಿ. ಚಳಿಗೂ ಅದಕ್ಕೂ ಆಹಾ, ರುಚಿಕರವಾದ ಚಿಕನ್ ಗ್ರೇವಿ ಮಾಡ್ಕೊಂಡು ತಿನ್ನೋದೆ. ಸ್ವಲ್ಪ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀವಿ ನಾವು, ಜಾಸ್ತಿ ಎಣ್ಣೆ ಯೂಸ್ ಮಾಡೋಲ್ಲ. ಯಾಕೆಂದರೆ ಚಿಕನ್ನಲ್ಲಿ ಎಣ್ಣೆ ಇರುತ್ತೆ, ಅದಕ್ಕೆ ಅದು ಚರ್ಬಿ ಇರುತ್ತಲ್ವ, ಅದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ ನಾವು ಈರುಳ್ಳಿಗೆಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀವಿ. ಅದು ನಿಮಗೆ ನೋಡ್ತಾ ಇರ್ಬೋದು. ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ. ನೋಡಿ, ನಾನು ಹೇಳಿದ್ನಲ್ಲ ಇದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅದಕ್ಕೆ ನಾವು ಎಣ್ಣೆ ಕಮ್ಮಿ ಹಾಕೋದು. ಅದರಲ್ಲಿ ಚಿಕನಲ್ಲಿ ಎಣ್ಣೆ ಇರುತ್ತೆ ಅಂತ. ರಸಮ್ ಮಾಡಿದ್ದಾರೆ ನಮ್ಮ ಯಜಮಾನ್ರು, ಅನ್ನ ಮಾಡಿದ್ದಾರೆ. ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಯಜಮಾನ್ರೆ ಚಿಕನ್ ಮಾಡಿ ಚೆನ್ನಾಗಿ ಮಾಡ್ತೀರಾ ಅಂತಂದರೆ, ಇಲ್ಲಪ್ಪ ನೀನೇ ಮಾಡ್ಕೊಬಿಡು ಅಂತ ಹೇಳಿಬಿಟ್ಟು ಮೊಬೈಲ್ ನೋಡ್ತಾ ಕೂತಿದ್ದಾರೆ ಅವರು. ಚಿಕನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ಸ್ ಫ್ರೈ ಆಗ್ತಾಯಿದೆ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1/4 ಚಮಚ ಪೆಪ್ಪರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಳಿ ಇರೋದ್ರಿಂದ ಪೆಪ್ಪರ್ ಬೇಕು ಅಂತ, ಅಂದರೆ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ 1 ರಿಂದ 2 ಸ್ಪೂನು ಉಪ್ಪು ಹಾಕಿದ್ದೀನಿ. ಇವಾಗ ಫ್ರೈ ಮಾಡೋಣ, ಮಿಕ್ಸ್ ಮಾಡೋಣ ಎಲ್ಲನೂ. ಗಾಳಿ ಸ್ವಲ್ಪ ಸೈಲೆಂಟ್ ಆಯಿತು. ಹೆಂಗೆ ಬರುತ್ತೆ, ಜೋರಾಗಿ ಗಾಳಿ ಮಳೆ ಬಂದು ಮತ್ತೆ 10 ನಿಮಿಷ ಸೈಲೆಂಟ್ ಆಗಿಬಿಡೋದು. ಗುಮ್ಮ ಬಂತು ಗುಮ್ಮ ಅಂತ ಹೇಳ್ತಾರಲ್ಲ, ಹಾಗೆ ಮಕ್ಕಳಿಗೆಲ್ಲ ಹೇಳ್ತೀವಲ್ಲ ಚಿಕ್ಕದ್ರಲ್ಲಿ, ಈ ಗುಮ್ಮ ಬಂತು ಗುಮ್ಮ ಬೇಗ ಊಟ ಮಾಡು ಅಂತ. ಹಾಗೆ ಈ ಮಳೆ ಏನು ಮಾಡ್ತಿದೆ ಅಂದರೆ ಜೋರಾಗಿ ಬರ್ತಿದೆ. ಎಲ್ಲಿಂದ ನೋಡ್ತಿದ್ದೀನಿ, ಜೋರಾಗಿ ದಬ ಡಬ ಡಬ ಅಂತ ಬಂದುಬಿಟ್ಟು ಅದ್ರ ಗಾಳಿ ಜೊತೆ ಬರುತ್ತೆ. ಮತ್ತು ನೋಡಿ ಪ್ರಶಾಂತವಾಗುತ್ತೆ ಒಂದು 5 ನಿಮಿಷ. ನೋಡಿ ಇವಾಗ ಪ್ರಶಾಂತವಾಗಿದೆ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಸೌಂಡಲ್ಲಿ.
ನೋಡಿ ಚಿಕನ್ನು ಫ್ರೈ ಆಗಿದೆ, ತುಂಬ ಬಾಡಿದೆ. ನಾವು ಸ್ವಲ್ಪ ಟೊಮೊಟೊ ಹಾಕೋಣ. ಗ್ರೇವಿ ಬೇಕು ಅಂತ ಹೇಳಿದ್ನಲ್ಲ, ಸ್ವಲ್ಪ ಗ್ರೇವಿ ಇದ್ದರೆ ಚಳಿಗೆಲ್ಲ ನಾವು ಟೊಮೊಟೊ ತುಂಬ ಚೆನ್ನಾಗಿರುತ್ತೆ. ನಾವು ರಸನೂ ಕೂಡ ಮಾಡಿದ್ದೀವಿ, ಅದ್ರ ಜೊತೆ ಸ್ವಲ್ಪ ಗ್ರೇವಿ ಇರಲಿ ಅಂತ. ಚಿಕನ್ ಜೊತೆ ಗ್ರೇವಿ ಇದ್ದರೆ ತಿನ್ನೋಕೆ ಚೆಂದ. ಚಿಕನ್ ತುಂಬ ಟೈಪ್ ಮಾಡ್ಬೋದು, ಆದರೆ ನಮಗೆ ಸ್ವಲ್ಪ ಗ್ರೇವಿ ಇದ್ರೇ ನಮ್ಮ ಮನೆಯವ್ರು ಎಲ್ಲರಿಗೂ ಇಷ್ಟ. ಚಿಕನ್ ಜೊತೆ ಸ್ವಲ್ಪ ಹೊತ್ತು ಇದನ್ನು ಟೊಮೊಟೊ ಇದರೊಳಗೆ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ನಾನು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಹಾಕಿ ಖಾಲಿಯಾಗಿದೆ, ಹಾಕಿ ಚಿಕನ್ ಮಸಾಲೆ. ಓಕೆ, ಇವಾಗ ಸ್ವಲ್ಪ ಹೊತ್ತು ಎಲ್ಲ ಹಾಕಿಬಿಟ್ಟು ಹಾಗೆ ಮುಚ್ಚಿಬಿಡಬೇಕು. ಒಂದು 10 ನಿಮಿಷ, 5 ನಿಮಿಷ ಬೇಡ, 5 ನಿಮಿಷ ಮುಚ್ಚಕ್ಕೆ ಬಿಟ್ಟಿದ್ದೀನಿ. ಬನ್ನಿ ನೋಡೋಣ. ಇವಾಗ ಟೊಮೊಟೊ ನುಡಿಕಾಯಿ ಎಲ್ಲ ಹಾಕಿದ್ದೆಲ್ಲ ಅಲ್ಲಲ್ಲಿ ಆಗಿರುತ್ತೆ. ಟೊಮೊಟೊ ಎಲ್ಲ ಗ್ರೇವಿ ಬಿಟ್ಕೊಂಡಿರುತ್ತೆ ನೋಡಿ. ಟೊಮೊಟೊ ಎಲ್ಲ ಫುಲ್ ಮ್ಯಾಶ್ ಆಗಿದೆ. ನಮಗೆ ಈ ಟೇಸ್ಟ್ ಇಷ್ಟ, ಈ ಟೊಮೊಟೊ ಮ್ಯಾಶ್ ಆಗೋದು. ಯಾವಾಗಲೂ ಹೇಳ್ತೀನಿ, ಈ ಥರ ಚಿಕನ್ ನಮ್ಮ ಮಗನಿಗೆ ತುಂಬ ಫೇವ್ರೇಟ್. ಅವಳು ಕೆಂಪು ಚಿಕನ್ ಮಾಡಿ ಅಂತಾನೆ. ಆದರೆ ಕೆಂಪು ಚಿಕನ್ ನಾವು ಕಲರ್ ಹಾಕೋದಿಲ್ಲ. ಯಾಕೆ ಕೆಂಪು ಚಿಕನ್ ಅಂದರೆ ನಾವು ಗ್ರೀನ್ ಐಟಮ್ಸ್ ಇದಕ್ಕೆ ಯೂಸ್ ಮಾಡಲ್ಲಲ್ಲ, ಅದಕ್ಕೆ ಕೆಂಪಗಿರುತ್ತಲ್ವ ಚಿಕನ್ನು, ಅದಕ್ಕೆ ಒಂದು ಕೆಂಪು ಚಿಕನ್ ಮಾಡಿ, ರೆಡ್ ಕಲರ್ ಮಾಡಿ ಅಂತಾನೆ. ನಾವು ಯಾವ ಕಲ್ಲರು ಟೇಸ್ಟಿಂಗ್ ಪೌಡ್ರು ಏನು ಯೂಸ್ ಮಾಡೋದಿಲ್ಲ. ನಮ್ಮ ಯಜಮಾನ್ರು ಅಡುಗೆಗೆ ಹೋದಾಗಲೂ ಅವ್ರು ಯೂಸ್ ಮಾಡೋದಿಲ್ಲ, ನಾವು ಮನೇಲಿ ಯೂಸ್ ಮಾಡೋದಿಲ್ಲ. ನಾವು ನಾರ್ಮಲಾಗಿ ಎಲ್ಲ ಮಾಡೋದು. ನೋಡಿ ಒಳ್ಳೆ ಪರಿಮಳ. ಆಹಾ, ಚಳಿಗೂ ಅದಕ್ಕೂ ಸ್ಪೈಸಿ ಚಿಕನ್ ಗ್ರೇವಿ. ಇದಕ್ಕೊಂಚೂರು ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ಯಾಕೆ ಗೊತ್ತಾ, ಈಗ ಹಾಕಿರೋ ಮಸಾಲೆ ಎಲ್ಲ ಎಣ್ಣೆಲಿ ಹಾಗೆ ಫ್ರೈ ಆಗಿತ್ತಲ್ಲ, ಅದೆಲ್ಲ ಅದು ಕುಡ್ಕೋಬೇಕು. ಓಕೆ, ಒಂದು ಸ್ವಲ್ಪ ನೀರು ಹಾಕೋಣ. ಓಕೆ, ನೋಡಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಮಿಕ್ಸ್ ಆಗಿ ಸ್ವಲ್ಪ ಗ್ರೇವಿ ಆಗುತ್ತೆ. ಆ ಗ್ರೇವಿ ನಮಗೆ ಫೇವ್ರೇಟ್. ಇದನ್ನು ಚಪಾತಿ ಜೊತೆ, ಪರೋಟ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಅದು ಕುದ್ದು ಸ್ವಲ್ಪ ಗ್ರೇವಿ ಕಮ್ಮಿ ಆಗುತ್ತೆ ನೋಡಿ. ನೋಡಿ ಚಿಕನ್ ರೆಡಿ ಆಯಿತು. ನಾವಿಷ್ಟು ಗ್ರೇವಿ ಇಟ್ಕೊತೀನಿ ಹೇಳಿದ್ನಲ್ಲ, ನಮಗಿಷ್ಟು ಗ್ರೇವಿ ಬೇಕು. ನಮ್ಗೆ ಅನ್ನದ ಜೊತೆ ಗ್ರೇವಿ ತಿನ್ನೋಕ್ಕೆ ತುಂಬ ಇಷ್ಟ. ಬನ್ನಿ ಸರ್ವ್ ಮಾಡೋಣ. ನೋಡಿ, ವೈಟ್ ರೈಸ್, ಈರುಳ್ಳಿ, ಸೌತೆಕಾಯಿ, ಚಿಕನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಯಶೋಧ ರಾಮಕೃಷ್ಣನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮಲೆನಾಡಿನ ಸ್ಪೈಸಿ ಚಿಕನ್ ಗ್ರೇವಿ, ಮಳೆಗಾಲದಲ್ಲಿ ಚಳಿಗೆ ಬಿಸಿ ಬಿಸಿಯಾದ ಚಿಕನ್ ಸ್ಪೈಸಿ ಗ್ರೇವಿ. ಧನ್ಯವಾದಗಳು.